ಎಸ್ ನಮಸ್ಕಾರ ಎಲ್ರಿಗೂ. ರಾಜು ಅವರ ಅಪ್ಡೇಟ್ ಏನಂತ ಕೇಳ್ತಾ ಇರ್ತಾರೆ, ಏನಾಗಿದೆ ಈಗ ಹೇಗಿದ್ದಾರೆ ಅಂತ. ನಮ್ಮ ಸುಗ್ರೀವ ಆನೆ ಕಾವಡಿ ರಾಜು ಅವರು ಒಂದು ಅಚಾನಕ್ಕಾಗಿ ಆಕಸ್ಮಿಕವಾಗಿ ನಡೆದಂಥ ಒಂದು ಘಟನೆ ಗಾಯಗಳಿಂದಾಗಿ ಅವರು ಇಮಿಡಿಯೇಟ್ ಆಸ್ಪತ್ರೆಗೆ ದಾಖಲಾಗಬೇಕಾದಂಥ ಒಂದು ಪರಿಸ್ಥಿತಿ ತಮ್ಮೆಲ್ಲರಿಗೂ ಕೂಡ ಗೊತ್ತು. ನ್ಯೂಸ್ನೆಲ್ಲ ನೋಡಿರ್ತೀರಾ. ಕಾರ್ಯಾಚರಣೆಗೆ ಅಂತ ಬಿಕ್ಕೋಡು ಕ್ಯಾಂಪ್ಗೆ ಬಂದಿರ್ತಾರೆ. ಇನ್ನೇನು ಕಾರ್ಯಾಚರಣೆಗೆ ಹೊರಡಬೇಕು ಆ ಒಂದು ಟೈಮ್ನಲ್ಲಿ ಅಂದರೆ ಧೂಳನ್ನು ತಟ್ತಾ ಇರ್ತಾರೆ ಸುಗ್ರೀವಾನೆಗೆ ಕಾವಡಿಯಾದಂಥ ರಾಜು ಅವರು. ಅಚಾನಕ್ಕಾಗಿ ದಂತ ಟಚ್ ಆಗಿ ಹೊಟ್ಟೆಯ ಭಾಗದಲ್ಲಿ ಅವ್ರಿಗೆ ಕಂಪ್ಲೀಟ್ ಆಗಿ ಗಾಯಗಳಾಗಿ ಕರಳು ಕೂಡ ಆಚೆ ಬಂದ್ಬಿಟ್ಟಿರುತ್ತೆ. ಇಮಿಡಿಯೇಟ್ ಅಲ್ಲಿ ಫಾರೆಸ್ಟ್ ಎಲ್ಲರೂ ಕೂಡ ಫಸ್ಟು ಬೇಲೂರಿನ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಚಿಕಿತ್ಸೆ ಬಳಿಕ ಇಮಿಡಿಯೇಟ್ ಹಾಸನದ ಏಮ್ಸ್ಗೆ ಹೋಗಿ ಸೇರಿಸ್ತಾರೆ. ಸೊ ಅಲ್ಲಿ ಆಪರೇಷನ್ ಹೋದ ದಿವಸವೇ ಆಪರೇಷನ್ ಸಹ ಮಾಡುತ್ತೆ. ಆ ಒಂದು ದಿವಸ ಕಾರ್ಯಾಚರಣೆನೇ ನಡೆದಿರಲಿಲ್ಲ. ಎಲ್ಲ ಫಾರೆಸ್ಟು ಅಲ್ಲಿಗೆ ಹೋಗಿರ್ತಾರೆ. ಮತ್ತು ಅಲ್ಲಿ ಹಿರಿಯ ಅಂದರೆ ಅಲ್ಲಿದ್ದಂಥ ಹೆಡ್ ಆದಂಥ ರಾಜಣ್ಣ ಅಂತ ಅವರು ಇಮ್ಸ್ನ ಹೆಡ್ ಆದಂಥ ಅವರು ಕೂಡ ಮಾತನಾಡ್ತಾರೆ, ಕ್ಲಾರಿಟಿಯನ್ನು ಕೊಡ್ತಾರೆ. ಸೊ ಈ ರೀತಿ ಯಾವ ರೀತಿ ಆಪರೇಷನ್ ಆಗಿದೆ, ಏನಾಗಿದೆ ಅಂತೆಲ್ಲ. ಸ್ವಲ್ಪ ಮಟ್ಟಿಗೆ ಅವರಿಗೆ ಪೆಟ್ಟಾಗಿದೆ ಕರಳು ಭಾಗಕ್ಕೆ. ಸೊ ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡಿ ನಂತರ ಒಳಗಡೆ ತಳ್ಳಿ ಹೊಲಿಗೆಯನ್ನು ಹಾಕಿದ್ದಾರೆ. 2 ದಿವಸ ಆಸ್ಪತ್ರೆ ICUನಲ್ಲಿ ಇರ್ತಾರೆ. ಈಗ ಅವರು ಕಂಪ್ಲೀಟಾಗಿ ವಾರ್ಡ್ನಲ್ಲಿ ಶಿಫ್ಟ್ ಆಗಿದ್ದಾರೆ. ಅಲ್ಲಿ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಈಗ ಅಂದರೆ ಮೂಗ್ ಮೂಲಕನೇ ಅವರು ಏನಿದ್ರು ಫುಡ್ ಇಂಟೇಕನ್ನು ಮಾಡ್ತಿದ್ರು. ಫುಡ್ಡನ್ನು ತಗೋತಿರಲಿಲ್ಲ, ಒಂದು ಲಿಕ್ವಿಡ್ ಮೂಲಕವೇ ಫುಡ್ ಹೋಗ್ತಾ ಇತ್ತು ಇಷ್ಟು ದಿವಸಗಳ ಕಾಲ. ಈಗ ನಿನ್ನೆಯಿಂದ ಪೈಪ್ ಕೂಡ ತೆಗೆದಿದ್ದಾರೆ. ನಾನು ಕೂಡ ಇವತ್ತು ಬೆಳಗ್ಗೆ ಹೋಗಿ ನೋಡ್ಕೊಂಡು ಬಂದೆ. ಈಗ ಮಾತಾಡ್ತಾ ಇದ್ದಾರೆ ಚೆನ್ನಾಗಿ. ಸ್ವಲ್ಪ ಎಡ ಕೈಗೂ ಕೂಡ ಇದಾಕಿದ್ದಾರೆ, ಒಂದು ಕೈಗೂ ಸ್ವಲ್ಪ ಏನೋ ಪೆಟ್ಟಾಗಿರ್ಬೋದೇನೋ, ಸ್ವಲ್ಪ ಅಂದರೆ ಅಳ್ಳಾಡಿಸ್ಬಾರ್ದು ಅದೊಂದು ಹಾಕಿದ್ದಾರೆ ಬೆಲ್ಟ್ ಥರ. ಮತ್ತು ಇಲ್ಲೆಲ್ಲ ಒಂದು ಹೊಲಿಗೆಲ್ಲ ಹಾಕಿರ್ತಾರಲ್ಲ, ಇನ್ನು ಕೂಡ ಅವರು ಪೈಪ್ ಹಾಕಿರ್ತಾರೆ. ಸೊ ಓಡಾಡೋಕೆ ಆಗೋದಿಲ್ಲ ಇನ್ನು ಕೂಡ ಅವ್ರಿಗೆ. ಇನ್ನು ಒಂದು ವಾರ ಕಂಪ್ಲೀಟಾಗಿ ಇರಬೇಕಾಗುತ್ತೆ ಆಸ್ಪತ್ರೆಯಲ್ಲಿ. ಆ ಬಳಿಕ ಡಿಸ್ಚಾರ್ಜ್ ಏನು ಅಂತ ತೀರ್ಮಾನ ಮಾಡ್ತಾರೆ. ವೈದ್ಯಾಧಿಕಾರಿಗಳಲ್ಲಿ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಪ್ರತಿ ದಿವಸ ಅಲ್ಲಿ ಬರ್ತಾರೆ. ಇದಕ್ಕೇನಂದರೆ ಅವ್ರನ್ನ ಟ್ರೀಟ್ಮೆಂಟ್ಗಾಗಿ ಏನಾದರೂ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಡೇ ಬೈ ಡೇ, ಅದನ್ನೆಲ್ಲ ಕೂಡ ರಿಕವರಿ ಆಗ್ತಿದ್ದಾರೆ, ಯಾವ ರೀತಿ ಇದೆ ಪ್ರೊಸೆಸ್ ಸ್ಟೇಜ್ ಎಲ್ಲವನ್ನೂ ಕೂಡ ನೋಡ್ಕೊಂಡು ಹೋಗೋಕ್ಕೆ ಬರ್ತಾ ಇರ್ತಾರೆ. ವಿಸಿಟಿಂಗ್ ಅವರ್ಸ್ ಎಲ್ಲವೂ ಕೂಡ ಇರುತ್ತೆ. ಅಲ್ಲೂ ಕೂಡ ಆಗ ಅಧಿಕಾರಿಗಳು ಸಹ ಹೋಗಿ ನೋಡ್ಕೊಂಡು ಬರ್ತಾರೆ ರಾಜಣ್ಣ ಅವರ ಹೆಲ್ತ್ನ. ಮತ್ತು ಅಲ್ಲಿ ಒಬ್ಬರು ಗಾರ್ಡ್ನ ಸಹ ನೇಮಿಸಿದ್ದಾರೆ. ಸೊ ಅವರು ಕೂಡ ನೋಡ್ಕೋತಾ ಇರ್ತಾರೆ. ಮತ್ತು ದುಬಾರೆ ಕಡೆಯವರು ಒಂದಿಬ್ಬರು ಇದ್ದಾರೆ, ಅವರು ಕೂಡ ರಾಜಣ್ಣ ಅವ್ರನ್ನ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ರಾಜಣ್ಣ ಅವರು ಗುಣಮುಖರಾಗಲಿ ಅಂತ ಆನೆ ಪ್ರೇಮಿಗಳೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದಾರೆ. ಈಗ ಸ್ವಲ್ಪ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೂಗಿಗೆ ಏನು ಪೈಪ್ ಹಾಕಿದ್ರು ಅದನ್ನೇ ತೆಗೆದಿದ್ದಾರೆ. ನಿನ್ನೆಯಿಂದ ಅವ್ರಿಗೆ ಫುಡ್ ಕೊಡೋಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಬ್ರೆಡ್ ಆಗಿರ್ಬೋದು, ಬೇರೆ ರೀತಿ ನಾಷ್ಟ ತಗೊತಾ ಇದ್ದಾರೆ ಲೈಟಾಗಿ. ಇನ್ನು 1 ವಾರಗಳ ಕಾಲ ಅವರು ಹಾಸನದ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ. ನಂತರದಲ್ಲಿ ಅವರಿಗೆ ಡಿಸ್ಚಾರ್ಜ್ ಪ್ರಕ್ರಿಯೆ ಏನು ಅಂತ ವೈದ್ಯಾಧಿಕಾರಿಗಳು ತೀರ್ಮಾನವನ್ನೇ ತೆಗೆದುಕೊಳ್ತಾರೆ. ಸೊ ಈ ರೀತಿಯ ಒಂದು ಸ್ಥಿತಿ ಅಲ್ಲಿ ಅವರಿಗೆ. ರಾಜಣ್ಣ ಅವರು ಚೆನ್ನಾಗಿ ಮಾತಾಡೋದು. ಇವತ್ತು ಕೂಡ ಬೆಳಗ್ಗೆ ಹೋದ ತಕ್ಷಣವೇ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು, ಆರಾಮಾಗಿದ್ದಾರೆ. ನೋವು ಖಂಡಿತವಾಗಿಯೂ ಕೂಡ ಭಾಳಷ್ಟು ಇರುತ್ತೆ. ಯಾಕೆಂದರೆ ಕಳ್ಳ ಹೊರಗಡೆ ಬಂದಿದ್ರೆ ಲೆಕ್ಕ ಹಾಕಿ ಅಚಾನಕ್ ಆದಂಥ ಒಂದು ಘಟನೆಯಲ್ಲೇ ಆ ಥರವಾಗಿದೆ. ಸೊ ಆನೆ ಬೇಕು ಅಂತ ಮಾಡಿದ್ದಲ್ಲ, ಮತ್ತು ಆನೆದು ಕೂಡ ತಪ್ಪಿಲ್ಲ. ಯಾವುದೇ ಕಾರಣಕ್ಕೂ ಯಾರು ಕೂಡ ಆನೆಯನ್ನು ದೂಷಿಸಬಾರದು. ಏಕೆಂದರೆ ಆನೆಗಳಿಗೆ ಆನೆ ಮಾವುತ ಕಾವಡಿ ಅಂದರೆ ಸಿಕ್ಕಾಬಿಡೆ ಇಷ್ಟ. ಅದನ್ನು ಬಿಟ್ಟರೆ ಬೇರೆ ಯಾರನ್ನೂ ಕೂಡ ಆನೆ ನಂಬೋದಿಲ್ಲ. ಸೊ ಅದು ಅಚಾನಕ್ ಆದಂಥ ಘಟನೆ. ಸೊ ಏನು ಮಾಡೋಕ್ಕಾಗೋದಿಲ್ಲ. ಆನೆ ಮಾವುತ ಕಾವಡಿ ಅವರ ಒಂದು ಸ್ಥಿತಿ ಯಾವಾಗಲೂ ಕೂಡ ಇದೇ ಇರುತ್ತೆ. ಅವ್ರೇನಾದರೂ ಕಾಡಿಗೆ ಹೋದರೆ ಆಚೆ ಬರ್ತಾರೋ ಇಲ್ವೋ ಅಂತ ಒಂದು ನಂಬಿಕೆ ಇರೋದಿಲ್ಲ. ಸೊ ಆ ರೀತಿ ಕಷ್ಟದ ಕೆಲಸ ಅವ್ರದ್ದು, ರಿಸ್ಕಿ ಜಾಬ್ ಆಗಿರುತ್ತೆ. ತಾವೇ ನೋಡಿರ್ತೀರ ಕಾಡಾನೆಗಳು ದಾಳಿಗೊಳಗಾದಂಥ ಟೈಮ್ ಕೂಡ ಇದ್ದಾವೆ. ಮತ್ತು ಆನೆಗಳನ್ನು ಸಾಮಾನ್ಯವಾಗಿ ಕಾಡಿಗೆ ಬಿಡ್ತಾರೆ ಮೇಯೋಕ್ಕೆ. ಸೊ ಆ ಒಂದು ಟೈಮಲ್ಲಿ ಕರ್ಕೊಂಬರ್ಬೇಕಾಗುತ್ತೆ. ಸೊ ಆಗಲೂ ಕೂಡ ಅಷ್ಟೇ ಸಾಕಾನೆಗಳನ್ನ ಉಟ್ಕೊಂಡು ಹೋಗುವಂಥ ಟೈಮಲ್ಲಿ ಅಚಾನಕ್ಕಾಗಿ ಕಾಡಾನೆಗಳು ಬಂದಂಥ ಉದಾಹರಣೆಗಳು ಇದ್ದಾವೆ, ತಪ್ಪಿಸ್ಕೊಂಡಂಥ ಉದಾಹರಣೆಗಳು ಕೂಡ ಇದ್ದಾವೆ. ಸೊ ಈ ರೀತಿಯಲ್ಲಿ ಆದಂಥ ಟೈಮ್ನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಓಕೆ, ಈಗ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು 1 ವಾರಗಳ ಕಾಲ ಬಳಿಕ ನೆಕ್ಸ್ಟ್ ಗೊತ್ತಾಗುತ್ತೆ, ಡಿಸ್ಚಾರ್ಜು ಮಾಡ್ತೀವಿ ಅಂತ ಕೂಡ ಅಲ್ಲಿ ತಿಳಿಸ್ತಾ ಇದ್ದಾರಂತೆ. ನೋಡಬೇಕು. ಒಟ್ಟಾರೆ ಇದಾಗಿದೆ ರಾಜಣ್ಣ ಅವರ ಪರಿಸ್ಥಿತಿ. ಆದಷ್ಟು ಬೇಗ ಅವರು ಹುಷಾರಾಗಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿ.